ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ವಸುಂಧರಾ ಅಂತೇಳಿ, ಊರು ವೈಲ್ಡ್ ಫೀಲ್ಡ್ ಹತ್ತಿರ ಅಂತೇಳಿ ತಿಳಿಸಿದ್ದಾರೆ, ಅಂದರೆ ಬೆಂಗಳೂರಿನ ವೈಲ್ಡ್ ಫೀಲ್ಡು. ವಯಸ್ಸು 32 ವರ್ಷ ಕಂಪ್ಲೀಟ್ ಆಗಿದೆ. ತೊಂದರೆ ಗಂಡ ಇದ್ದರೂ ಕೂಡ ತೂತಿಗೆ ಸುಖ ಇಲ್ಲದಾಗಿದೆ ಅಂತೇಳಿ ತಿಳಿಸಿರೋದು. ಬಯಕೆ ಕೊಬ್ಬರಿ ಎಣ್ಣೆ ಹಾಕಿ ಮಾಡಿಸಿಕೊಳ್ಳಬೇಕನ್ನೋದು ಇವರೊಂದು ಹುಚ್ಚು ಬಯಕೆ ಆಗಿರುತ್ತೆ. ವರ್ಕು ವೀಟಾ ಇಂಗ್ಲೀಷ್ ಟೀಚರ್ ಆಗಿ ಕೆಲಸವನ್ನು ಮಾಡುತ್ತಿದ್ದೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾ ಆಗಿರುತ್ತೆ. ಹಾಗೆ ಇವರ ಬಳಿರುವ ಮರ್ಸಿಡೀಸ್ ಬೆನ್ಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ನೋಡ್ತಾ ಹೋಗೋಣ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಯಾಕೆ ಈ ಒಂದು ನಿರ್ಧಾರ ಅಂತೇಳಿ ಕೆಲವೊಂದು ಕಾರಣಗಳನ್ನು ಸಹಿತ ಕೊಟ್ಟಿರೋದು. ಮೊದಲನೇದಾಗಿ, ನಾನು ಪ್ರಾಪರು ಮೈಸೂರಿನವಳು, ಸೊ ನೋಡೋದಕ್ಕೆ ಸಖತ್ತಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಗಂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ನಾನು ಸ್ಪೋಕನ್ ಇಂಗ್ಲೀಷ್ ಟೀಚರ್ ಆಗಿ ಕೆಲಸವನ್ನು ಮಾಡುತ್ತಿದ್ದೇನೆ ಅಂತೇಳಿ ತಿಳಿಸಿರೋದು. ಗಂಡ ತೂತಿಗೆ ಸರಿಯಾಗಿ ತೃಪ್ತಿ ಕೊಡುತ್ತಿಲ್ಲ, ಕೊಟ್ಟರೂ ಕೂಡ ನನಗೆ ಮಜಾ ಸಿಗುತ್ತಿಲ್ಲ, ಹಾಗಾಗಿ ಈ ಒಂದು ನಿರ್ಧಾರ ಮಾಡಿದ್ದೇನೆ ಅಂತೇಳಿ ಕಾರಣಗಳನ್ನು ಕೊಟ್ಟಿರೋದು. ಅಂದರೆ ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಗಂಡನಿಂದ ಅತೃಪ್ತಿ ಇರುವ ಕಾರಣಕ್ಕೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇವರ ಜೊತೆಗೆ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇದರ ಜೊತೆಗೆ ಫ್ರೆಂಡ್ಸ್, ಈ ಥರ ಗುಣಗಳಿದ್ದರೆ ಕೊಡುತ್ತೇನೆ ಅಂತೇಳಿ ಇವರಿಗೆ ಸದ್ಯದ ಮಟ್ಟಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದಾಗಿ, ಪ್ರತಿದಿನ ಡ್ಯೂಟಿ ಮುಗಿಸಿ ಸಂಜೆ 5 ಗಂಟೆಗೆ ಬರುತ್ತೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಆ ಒಂದು ಸಮಯದಲ್ಲಿ ಬಂದು ಸುಖ ಕೊಡೋರು ಬೇಕು. ಗಂಡ ನೈಟ್ ಬರುತ್ತಾರೆ, ಯಾವುದೇ ಚಿಂತೆ ಬೇಡ, ಖರ್ಚು ನಾನೇ ನೋಡಿಕೊಂಡು ಹೋಗುತ್ತೇನೆ, ಬಂದು ಸುಖ ಕೊಡೋರು ಮಾತ್ರ ಬೇಕು, ಕರೆ ಮಾಡಿ ಅಂತೇಳಿ ಇದಿಷ್ಟು ಇವರಿಗೆ ಸದ್ಯದ ಮಟ್ಟಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ನೋಡಿ, ಇಷ್ಟ ಆಗಿತ್ತು ಅಂದರೆ ಇವರ ಜೊತೆಗೆ ಸಂಬಂಧವನ್ನು ಬೆಳೆಸ್ಬೋದು. ಕೊನೆಯದಾಗಿ ಫ್ರೆಂಡ್ಸ್, ಇವರ ಬಳಿರುವ ಮರ್ಸಿಡೀಸ್ ಬೆನ್ಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ ಬನ್ನಿ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜುಲೈ 2022 ಅಂತೇಳಿ ತಿಳಿಸಿರೋದು. ಅಂದರೆ ಈ ಒಂದು ಕಾರನ್ನು ಇತ್ತೀಚೆಗೆ ತೆಗೆದುಕೊಂಡಿರೋದು. ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಮಾತ್ರ ಇದೆ, ಅಂದರೆ ಇನ್ಸೂರೆನ್ಸು ಇನ್ನೂ ಕೂಡ ಡ್ಯೂ ಇದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು ಕೇವಲ 5,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು, ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1991 cc ಇದು. ಇದನ್ನು ಹೊರತುಪಡಿಸಿ ಸ್ಪೆಸಿಫಿಕೇಷನು ಹಾಗೆ ಫೀಚರ್ಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 1991 cc ಇದು. ಪವರು 301 bhp ಇದು. ಟ್ರಾನ್ಸ್ಮಿಷನ್ನು ಆಟೋಮೆಟಿಕ್ ಇದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಬೂಟ್ ಸ್ಪೇಸು 405 ಲೀಟರ್ ಸಪೋರ್ಟ್ ಕೊಡುತ್ತೆ. ನಂಬರ್ ಆಫ್ ಏರ್ ಬ್ಯಾಗ್ಸು 6 ಏರ್ ಬ್ಯಾಗ್ಸ್ಗಳನ್ನು ಅಳವಡಿಸಿದ್ದಾರೆ. ಇನ್ನು ಸೇಫ್ಟಿ ವಿಚಾರ ನೋಡೋದಾದರೆ ಗ್ಲೋಬಲಿ NCAP ಕಡೆಯಿಂದ 5 ಸ್ಟಾರನ್ನು ಕೊಟ್ಟಿದ್ದಾರೆ. ಫೀಚರ್ಸ್ ನೋಡೋದಾದರೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಲೆದರ್ ಸೀಟ್ ಇರುವಂಥದ್ದು, ವೈರ್ಲೆಸ್ ಆ್ಯಂಡ್ರಾಯ್ಡ್ ಮತ್ತು ಆ್ಯಪಲ್ ಕಾರ್ಪ್ಲೇ ಇದೆ, ವೈರ್ಲೆಸ್ ಚಾರ್ಜರ್ ಕೂಡ ಇರುವಂಥದ್ದು, ಟೈರ್ ಪ್ರೆಷರ್ ಮಾನಿಟರ್ ಕೂಡ ಮಾಡ್ಬೋದು, ಪವರ್ ಡ್ರೈವರ್ ಸೀಟ್ ಕೂಡ ಇದೆ ಅಂತೇಳಿ ಇದಿಷ್ಟು ಮರ್ಸಿಡೀಸ್ ಬೆನ್ಸ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಕೆಳಗಡೆ ನೋಡ್ತಾ ಇರ್ಬೋದು, ಇದು ಫಿಸಿಕಲ್ ಲುಕ್ ಆಗಿರುತ್ತೆ, ಇದು ಇನ್ನರ್ ಲುಕ್ ಆಗಿರುತ್ತೆ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.